ಪಬ್ಲಿಕ್ ಟಿವಿ ಇದೇ ಧರ್ಮಸ್ಥಳ ಫೈಲ್ಸ್ ಅಂತ ಶುರುವಾದ ಕಥೆಯಲ್ಲಿ ಸಿಕ್ಕಂತಹ ಟ್ವಿಸ್ಟ್ಗಳು ಎಲ್ಲೆಲ್ಲಿ ತನಕ ಬರ್ತಾ ಇದೆ ಅಂತ ಈಗ ಅನನ್ಯ ಭಟ್ ಫೈಲ್ಸ್ ಅಂತ ಹೇಳಬೇಕು ನಾವು. ಅಲ್ಲಿ ತನಕ ಬಂದಿದೆ ಟ್ವಿಸ್ಟ್ ಟು ಟರ್ನ್. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿನ ನಾವು ಕೊಡ್ತಾ ಇದ್ದೀವಿ. ಸೋ ಫ್ರಮ್ ಸೋ ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಸೂಪರ್ ಹಿಟ್ ಸಿನಿಮಾ ಇದೇ ರೀತಿ ಸೂ ಫ್ರಮ್ ಪರಿಕಾ ಅಂತ ನಾವು ಕರಿಬೇಕಾ ಈ ಸ್ಟೋರಿನ ಅಂತ. ಧರ್ಮಸ್ಥಳ ಟು ಪರಿಕಾ, ಧರ್ಮಸ್ಥಳ ಟು ಪರ್ಕಳ, ಸೂರತ್ಕಲ್ ಟು ಸೋಮೇಶ್ವರ, ಇಷ್ಟೂ ವಿಚಾರಗಳು ಇದರಲ್ಲಿ ಅಡಗಿಕೊಂಡಿದೆ. ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ತನ್ನ ಮಾತಿನಲ್ಲೇ ಇಡೀ ರಾಜ್ಯವನ್ನ SIT ಅಧಿಕಾರಿಗಳ ಮುಂದೆ ದರ್ಶನ ಮಾಡಿಸ್ತಾ ಇರೋ ಸ್ಟೋರಿ. ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಹಾಗಾದ್ರೆ SIT ತನಿಖೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ. ಅಧಿಕಾರಿಗಳು ಈಕೆಯ ಸ್ಟೇಟ್ಮೆಂಟನ್ನ ಕೇಳಿಸ್ಕೊಂಡು ತಲೆ ಚಚ್ಕೊಳ್ಳೋದು ಒಂದು ಬಾಕಿ ಅಷ್ಟೇ. ಮಗಳು ಕಳೆದೋಗಿದ್ದಾಳೆ ಅಂತ ಬಂದಂತಹ ಕತೆಗೆ ಇವರು ಯಾವ್ಯಾವ ಟ್ವಿಸ್ಟ್ ಟರ್ನ್ ಅನ್ನು ಕೊಡ್ತಾ ಇದ್ದಾರೆ. ಒಂದ್ಸಲ ಹೇಳಿದ ಹೇಳಿಕೆಯನ್ನು ಇನ್ನೊಂದು ಸಲಕ್ಕೆ ಇಟ್ಕೊಳ್ಳಲ್ಲ. ಆಮೇಲೆ ಒಂದು ಸುಳ್ಳಿನ ವ್ಯಾಲಿಡಿಟಿ ಎಷ್ಟು? 5-10 ನಿಮಿಷ ಅಷ್ಟೇ. ಅದನ್ನು ಹೇಳ್ತೀವಿ ನಿಮಗೆ, ನಾವು ಏನೇನು ಆಗ್ತಿದೆ ಅನ್ನೋದನ್ನು ಹೇಳ್ತೀವಿ. SIT ಮುಂದೆ ಸುಜಾತಾ ಭಟ್ ಕ್ಷಣಕ್ಕೊಂದು ಮಾತನಾಡಿರೋದು ಗೊತ್ತಾಗ್ತಾ ಇದೆ. ಈಗ ಆಡಿದಂತಹ ಮಾತು ಸ್ವಲ್ಪ ಹೊತ್ತಿನಲ್ಲೇ ಬದಲು ಮಾಡ್ತಾ ಇದ್ದಾರಂತೆ ಸುಜಾತಾ ಭಟ್ ಹೇಳಿಕೆಗೆ 5 ನಿಮಿಷ ಅಷ್ಟೇ ವ್ಯಾಲಿಡಿಟಿ ಆಯಸ್ಸು. ಅನನ್ಯ ಭಟ್ ಹೆಸರೊಂದನ್ನು ಬಿಟ್ಟು ಮತ್ತೆಲ್ಲವೂ ಕೂಡ ಕಥೆಗಳು ಅನ್ನೋದು ಗೊತ್ತಾಗ್ತಾ ಇದೆಯಂತೆ. SITಗೆ ತಲೆನೋವಾಗ್ಬಿಟ್ಟಿದೆ ಸುಜಾತಾ ಭಟ್ನ ಹೇಳಿಕೆಗಳು. ಪದೇ ಹೇಳಿಕೆಯನ್ನು ಬದಲಿಸ್ತಾ ಇದ್ದಾರೆ ಸುಜಾತಾ. ಸೂ ಫ್ರಮ್ ಸೋಗಿಂತ ಇಂಟ್ರೆಸ್ಟಿಂಗ್ ಆಗಿದೆ ಸೂ ಫ್ರಮ್ ಪರಿಕಾ ಸ್ಟೋರಿ. SIT ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿ. ಈ ಹಿಂದೆಯೂ ಕೂಡ ಅನನ್ಯ ಭಟ್ ವಿಚಾರಕ್ಕೆ ಮಾಧ್ಯಮಗಳ ಮುಂದೆಯೂ ಕೂಡ ಇದೇ ರೀತಿಯ ವರಸೆಯನ್ನು ಪ್ರದರ್ಶನ ಮಾಡಿದ್ರು ಸುಜಾತಾ ಭಟ್. ಅದೇ ವರಸೆಯನ್ನು ಒನ್ಸ್ ಅಗೇನ್ SIT ಅಧಿಕಾರಿಗಳ ಮುಂದೆ ಈಗ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸೂ ಫ್ರಮ್ ಪರಿಕಾ ಸ್ಟೋರಿ ನಿನ್ನೆ ಹೇಗಿತ್ತು ನೋಡ್ತಾ ಹೋಗೋಣ. ಸೊ ಹೇಳಿಕೆ ಒಂದು, ನಾನು ಪರ್ಕಳದವಳು ಸರ್, ನಮ್ಮ ಆಸ್ತಿ ಧರ್ಮಸ್ಥಳದ ಪಾಲಾಗಿದೆ ಅಂತ ಫಸ್ಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ನಿಮ್ಮ ಪ್ರಾಬ್ಲಮ್, ಏನಾಯ್ತು ಹೇಳಿ ಅಂತ ಕೇಳಿದಾಗ ಇದು ಫಸ್ಟ್ ಸ್ಟೇಟ್ಮೆಂಟು. ಮತ್ತೆ 2 ನಿಮಿಷ ಆದಮೇಲೆ ನನ್ನ ಆಸ್ತಿಯನ್ನು ನೀವು ಮತ್ತೆ ಮರಳಿ ಕೊಡಿಸಿ ಅಂದರೆ ಮಗಳ ಕತೆ ಬಿಟ್ಟುಬಿಟ್ಟಿದ್ದಾರೆ, ಮಗಳನ್ನು ಬಿಟ್ಟಾಕಿದ್ದಾರೆ. 22 ವರ್ಷದಿಂದ ಕಾಣೆಯಾದ ಮಗಳು, ಹೆತ್ತೊಡಲು ಎಲ್ಲ ಕಾಣೆ, ಎಲ್ಲ ಮಿಸ್ಸಿಂಗು. ಈಗ ನನ್ನ ಆಸ್ತಿಯನ್ನು ಕೊಡಿಸಿ ಸರ್ ಅಂತ ಕೇಳ್ತಿದ್ದಾರಂತೆ. ಹೇಳಿಕೆ 3 5 ನಿಮಿಷ ಆದಮೇಲೆ, ನಾನು ಸೂರತ್ಕಲ್ನಲ್ಲಿದ್ದೆ, ನನ್ನ ಮನೆ ಸುಟ್ಟು ಹೋಗಿದೆ. ಇದು ಯಾವಾಗ ಹೇಳ್ತಾರೆ ಅಂದರೆ, ಆಯ್ತು ದಾಖಲೆ ಕೊಡ್ರಿ, ಮಗಳಿಗೆ ಸಂಬಂಧಪಟ್ಟಂಥ ದಾಖಲೆ, ನಿಮ್ಮ ದಾಖಲೆ ಕೊಡಿ, ಏನಾದರೂ ದಾಖಲೆ ಕೊಡಿ ಅಂತ ಕೇಳಿದಾಗ ನನ್ನ ಮನೆ ಸುಟ್ಟೋಯ್ತು ಸರ್, ಸೂರತ್ಕಲ್ನಲ್ಲಿ ನಾನು ಇದ್ದಿದ್ದು ಅಂತ ಹೇಳಿಕೆ 4 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಳೆದು ಹೋಗಿದ್ದಾಳೆ. ನೆನ್ಪಿಟ್ಕೊಳ್ಳಿ, 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಳೆದು ಹೋಗಿದ್ದಾಳೆ ಅಂತ SIT ಅಧಿಕಾರಿಗಳ ಮುಂದೆ ಹೇಳಿಕೊಟ್ಟಿರೋ ಹೇಳಿಕೆ. ಒಂದು 5 ನಿಮಿಷ ಆಗುತ್ತೆ. ಆಗ ಅನನ್ಯ ಭಟ್ಲನ್ನು ಕೊಲೆ ಮಾಡಲಾಗಿದೆ ಸರ್ ಅಂತ ಈಕೆ ಸ್ಟೇಟ್ಮೆಂಟನ್ನು ಕೊಡ್ತಾಳೆ. ಮುಂದುವರೆದು ಮಗಳಿದ್ದಾಳೆ, ಮಗಳು ಕೊಲೆ ಆಗಿದ್ದಾಳೆ ಅಂತ ಈಕೆನೇ ಜಡ್ಜ್ಮೆಂಟು ಪಾಸ್ ಮಾಡ್ತಾರೆ. ಹೇಳಿಕೆ 6, ನನ್ನ ಮಗಳು ತುಂಬ ವರ್ಷ ನನ್ನಿಂದ ದೂರ ಇದ್ಲು. ಮತ್ತು ಯಾಕೆ ನೀವು ಇಷ್ಟು ವರ್ಷ ಸುಮ್ಮನಿದ್ರಿ, ಯಾಕೆ ನಿಮ್ಮ ಮಗಳ ಬಗ್ಗೆ ಏನೂ ಡೀಟೇಲ್ಸ್ ಇಲ್ಲ ಅಂತ ಕೊಡೋ ಸ್ಟೇಟ್ಮೆಂಟ್ ಅದು. ಹೇಳಿಕೆ 7 ಗಮನಿಸಿ. ಹೇಳಿಕೆ 4 ಮತ್ತು ಹೇಳಿಕೆ 7, ಅನನ್ಯ ಭಟ್ ನನ್ನ ಮಗಳಲ್ಲ ಸರ್, ಆಗಲೇ ನನ್ನ ಮಗಳು ಅಂದರು. ಈಗ ಒಂದು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದಂಗೆ ನನ್ನ ಮಗಳಲ್ಲ ಸರ್ ಅಂತ ಹೇಳಿದಾರಂತೆ. ಹೇಳಿಕೆ 8, ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇರೋದು ನಿಜ, ಸೋಮೇಶ್ವರದ ನನ್ನ ಸ್ನೇಹಿತರ ಮಗಳು ಅನನ್ಯ ಭಟ್ಟು, ನನ್ನ ಮಗಳಲ್ಲ ಸರ್ ಅಂತ ಹೇಳಿಕೆ 8. 3ನೇ ಹೇಳಿಕೆ, 8ನೇ ಹೇಳಿಕೆ. ಅದಕ್ಕೆ ನಾನು ಆಗಲೇ ಹೇಳಿ ತಲೆ ಚಚ್ಕೋಬೇಕಷ್ಟೇ, ಈಕೆಯನ್ನು ಕೂರಿಸ್ಕೊಂಡು ಇಂಟ್ರಾಗೇಟ್ ಮಾಡ್ತಿರೋದು ಕತೆ ಅಂತ. ಹೇಳಿಕೆ 9, ಅನನ್ಯ ಫೋಟೋ ಸೂರತ್ಕಲ್ ಮನೆ ಸುಟ್ಟಾಗ ಕಳೆದು ಹೋಗ್ಬಿಟ್ಟಿದೆ. ನಿಮಗೆ ನೆನಪಿರಬಹುದು, ಇದೇ ಸುಜಾತಾ ಭಟ್ಟು ಮತ್ತು ವಕೀಲ ಮಂಜುನಾಥ್ ಇಬ್ಬರೂ ಸೇರಿಕೊಂಡು ನನ್ನ ಮಗಳು ಫೋಟೋ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಫೋಟೋ ರಿಲೀಸ್ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈಗ ನೋಡಿದ್ರೆ ಫೋಟೋ ಸುಟ್ಟೋಗಿದೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ 10, ನೀವು ತೋರಿಸಿದ್ರಲ್ಲ ಮೇಡಮ್ ನಿಮ್ಮ ಮಗಳು ಫೋಟೋನ ಅಂತ ಕೇಳಿದ್ರೆ, ನಾನು ತೋರಿಸಿದ ಫೋಟೋದಂತೆಯೇ ಅನನ್ಯ ಇದ್ಲು, ಫೋಟೋದಲ್ಲಿ ಇರೋಳಲ್ಲ ಅಂತ ಹೇಳ್ತಿದ್ದಾರೆ. ಆವತ್ತು ಹೇಳಿದ್ದೇನೋ ಇದೇ ನನ್ನ ಮಗಳು, ಈಗ ನನ್ನ ಮಗಳನ್ನು ಹುಡುಕೊಡಿ ಅಂತ ಅಂದರು. ಹಾಗಾದರೆ ಇಡೀ ಸಮಾಜಕ್ಕೆ ಮಂಕು ಬೂದಿ ಎರಚೋ ಕೆಲಸವನ್ನು ಹೆಂಗೆ ಮಾಡಿದ್ರು ಅನ್ನೋದು ಕೂತ್ರ. ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ಈಕೆಯ ಕಾಣೆಯಾದ ಸ್ಟೋರಿಯನ್ನು ಕೇಳಿ SIT ಅಧಿಕಾರಿಗಳಿಗೆ ಕಳೆದು ಹೋಗಲಿಲ್ಲ ಅಂದರೆ ನಮ್ಮ ಪುಣ್ಯ ಅದು.
ಯಾಕಂದರೆ ಇಷ್ಟೊಂದು ಸುಳ್ಳುಗಳನ್ನು ಹೆಂಗೆ ತಡ್ಕೊಳ್ತಾರೆ SIT ಅಧಿಕಾರಿಗಳು, ಇನ್ವೆಸ್ಟಿಗೇಷನ್ ಆದರೂ ಹೆಂಗೆ ಮಾಡ್ತಾರೆ ಅಂತ. ಖಂಡಿತ, ಯಾಕಂದರೆ ಗಳಿಗೆಗೊಂದು ಗಂಡಂತರ ಒಂದು ಹೇಳೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಒಂದೇ ಹೇಳಿಕೆಗೆ ಸ್ಟಿಕ್ ಆನ್ ಆಗ್ತಾ ಇಲ್ಲ, ಅಥವಾ ಕ್ರಾಸ್ ಕ್ವೆಶ್ಚನ್ ಮಾಡಿದಾಗ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ಹೇಳಿಕೆಗೆ ಮತ್ತೊಂದು ಹೇಳಿಕೆಗೆ ಲಿಂಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಹೇಳಿಕೆಯಿಂದ ಹೇಳಿಕೆಗೆ ಲಿಂಕ್ ತಪ್ಪುವ ರೀತಿಯಲ್ಲಿ ಹೇಳಿಕೆ ಕೊಟ್ಟರು, ಅದಕ್ಕೊಂದು ಸಮರ್ಥನೆ ಕೊಟ್ಟು ಮತ್ತೆ ಮತ್ತೊಂದು ವಿಚಾರ ಹೇಳ್ತಾರೆ ಅನ್ನುವಂಥದ್ದು. ಅಂದರೆ ಅವರೇ ಏನು ಹೇಳಿದರೆ ಅದನ್ನು ಎಲ್ಲೂ ಕೂಡ ರಿಪೀಟ್ ಮಾಡ್ತಾ ಇಲ್ಲ, ಅಥವಾ ಅವರ ಹೇಳಿಕೆಗಳು ಒಂದು ಹೇಳಿಕೆಯಿಂದ ಮತ್ತೊಂದು ಹೇಳಿಕೆಗೆ ಲಿಂಕ್ ಆಗ್ತಾ ಇಲ್ಲ, ಮತ್ತು ಅವ್ರಿಗೆ ಕೊಡುವಂಥ ಹೇಳಿಕೆ ಹೊಸದಾಗಿರುತ್ತೆ, ಮತ್ತು ಆ ಹೊಸ ಹೇಳಿಕೆಗೂ ಹಳೆ ಹೇಳಿಕೆಗೆ ಮಧ್ಯದಲ್ಲಿ ಅವ್ರಿಗೆ ನೆನಪಿರುತ್ತೆ ಇಲ್ಲೋ ಗೊತ್ತಿಲ್ಲ, ಅದು ಮತ್ತೊಂದು ಹೊಸದಾಗಿ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಸೋಮೇಶ್ವರದಿಂದ ಹಿಡಿದು ಸೂರತ್ಕಲ್ವರೆಗೆ ಬಂದು, ಪರಿಕ್ಕಳದಿಂದ ಹಿಡಿದು ಬೆಂಗಳೂರುವರೆಗೆ ಅಂದರೆ ಪದ್ಮನಾಭ ನಗರದವರೆಗೆ ಬಂದು ಧರ್ಮಸ್ಥಳ ಸುತ್ತಕೊಂಡು ಮತ್ತೆ ಬೆಳ್ತಂಗಡಿ ಕಡೆ ಬಂದು ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡುವಂಥದ್ದು. ಆದರೆ ಅವರು ಫಸ್ಟು ಹೇಳಿಕೆಯಲ್ಲಿ ಕಡೆಯವರೆಗೂ ನೆನಪಿಟ್ಟುಕೊಂಡು ಹೇಳ್ತಾ ಇರುವಂಥದ್ದು ಹೆಸರು ಮಾತ್ರ ಸ್ಪಷ್ಟವಾಗಿದೆ, ಅದು ಅನನ್ಯ ಭಟ್ ಅನ್ನುವಂಥ ಹೆಸರು. ನನ್ನ ಮಗಳು ಅನ್ನೋದು ಅನನ್ಯ ಭಟ್ ಅನ್ನೋದನ್ನ ಪದೇ ಪದೇ ಹೇಳುವಂಥದ್ದು, ಮತ್ತು ಸ್ನೇಹಿತರ ಮಗಳು ಅನನ್ಯ ಭಟ್ ಅನ್ನೋದನ್ನ ಹೇಳೋದು, 2003ರ ಡೇಟು ಮತ್ತು ಅನನ್ಯ ಭಟ್ ಜೊತೆಗೆ ನಾನು ಸುಜಾತಾ ಭಟ್, ಇಷ್ಟನ್ನು ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಮತ್ತು ಉಳಿದ ಎಲ್ಲವೂ ಕೂಡ ಅವರಿಗೆ ಆಗಾಗ ಕನ್ಫ್ಯೂಷನ್ ರೀತಿಯಲ್ಲಿ, ಆಗಾಗ ಮರೆತ ರೀತಿಯಲ್ಲಿ, ಆಗಾಗ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡುವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರುವಂಥದ್ದು. SITಗೆ ಅವರ ಹೇಳಿಕೆಯೇ ಒಂದು ದೊಡ್ಡ ತಲೆನೋವು. ಅಂದರೆ ಇದರಲ್ಲಿ ಯಾವುದು ಸತ್ಯ ಅಥವಾ ಯಾವುದು ಸುಳ್ಳು, ಯಾವುದು ಮರ್ತ್ರ ಅಥವಾ ಏಜಿನ ಎಫೆಕ್ಟಾ ಏನು ಅಂತಲೇ ಅವರಿಗೆ ಒಂದು ಜಡ್ಜ್ ಮಾಡೋದೇ ಕಷ್ಟ ಆಗಿರುವಂಥ ರೀತಿಯಲ್ಲಿ ಒಂದು ತನಿಖೆಯನ್ನು ನಡೆಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಈ ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥ SIT ಅಧಿಕಾರಿಗಳ ಮೇಲೆ ದೇವರ ದಯೆ ಇರಲಿ ಅಂತ ಕೇಳ್ಕೊಳ್ತೀವಿ ನಾವು. ಎಲ್ಲಿಂದ ಏನನ್ನ ಹುಡುಕ್ತಾರೆ. ಆಮೇಲೆ ಹ್ಯೂಮನ್ ಟೆಂಡೆನ್ಸಿ, ಈಗ ಸತ್ಯ ಹೇಳಿದ್ರೆ ನಾವು 100 ಸಲ ಕೇಳಿದ್ರು ಅದನ್ನೇ ಹೇಳ್ತೀವಿ. ಸುಳ್ಳು ಹೇಳ್ತು ಅಂತ ಅಂದರೆ ಒಂದು ಸುಳ್ಳನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಆ ಥರದ ಕತೆ ಸುಜಾತಾ ಭಟ್ರದ್ದ ಅನ್ನೋದು ಪ್ರಶ್ನೆ.